ಈ ಪಂಚಾಯತಿಯಲ್ಲಿ ಅವ್ರಿಗೆ ಬರೋದು. ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸುಮಾರು 100 ಮನೆಗೆ ಇದು ಕರೆಂಟ್ ಹೋಗಿದೆ. ಇದು ಡಿಸೆಂಟ್ರಲೈಸ್ಡ್ ಎನರ್ಜಿ, ವಿಕೇಂದ್ರೀಕೃತ, ಫುಲ್ಲಿ ಆನ್ ರಿನ್ಯೂಬಲ್ ಎನರ್ಜಿ. ಒಂದು ಸೌರಶಕ್ತಿ ಬರುತ್ತೆ, ಅದು 8 ಕಿಲೋವ್ಯಾಟ್ ಸೋಲಾರ್ ಪ್ಯಾನಲ್ ಇದೆ. ಜೊತೆಗೆ ನಮ್ಮ ಜೈವಿಕ ಇಂಧನ ಇದನ್ನ ಅನುಷ್ಠಾನ ಮಾಡಿರೋದು ನಮ್ಮ ಬಯೋಫ್ಯೂಯಲ್ ಬೋರ್ಡ್ದು ನಮ್ಮ ಯೂನಿಟ್ ಇದೆ ಮೈಸೂರು NI ಕಾಲೇಜಲ್ಲಿ, ಮೈಸೂರು ಡಿಸ್ಟ್ರಿಕ್ಟ್ ಬಯೋಫ್ಯೂಯಲ್ ಇನ್ಫಾರ್ಮೇಷನ್ ಅಂಡ್ ಡೆಮಾನ್ಸ್ಟ್ರೇಷನ್ ಸೆಂಟರ್. ಅದು ಮತ್ತೆ ಸಹಾಯಧನ ಇವ್ರು ಕೊಟ್ಟಿದ್ದಾರೆ, ಆಶಾ ಜ್ಯೋತಿ ಅಂತೇಳಿ ಆಶ್ರಯ ಟ್ರಸ್ಟ್ ಅವ್ರು ಮಾಡಿರೋದು. 8 ಕಿಲೋವ್ಯಾಟ್ ಸೋಲಾರ್ ಪ್ಯಾನಲ್ ಮತ್ತೆ ಒಳಗಡೆ ಜೈವಿಕ ಇಂಧನ ಅಂದ್ರೆ ಬಯೋಡೀಸೆಲ್. ಸೊ ನಮ್ಮ ಈಗ ಚೇರ್ಮನ್ ಇಲ್ಲಿದ್ದಾರೆ ಸುಧೀಂದ್ರ ಅವರು, ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಮಂಡಳಿ. ಅದರಿಂದ ನಮ್ಮಲ್ಲಿ ಒಂದು ಘಟಕ ಇದೆ, ಅದರಲ್ಲಿ 50 ಲೀಟರ್ ನಾವು ಜೈವಿಕ ಇಂಧನ ಅಂದ್ರೆ ಬಯೋಡೀಸೆಲ್ ಮಾಡ್ತೀವಿ. ಸೊ 50 ಲೀಟರ್ ನಾವು ಒಂದು ದಿವಸಕ್ಕೆ ಜೈವಿಕ ಇಂಧನ ಬಯೋಡೀಸೆಲ್ ಮಾಡ್ತೀವಿ. ಅದರಲ್ಲಿ ಹೊಂಗೆ ಬೀಜ, ಬೇವು, ಹಿಪ್ಪೆ ಅಥವಾ ಉಳಿದಿದ್ದಂಥ ವೇಸ್ಟ್ ಕುಕಿಂಗ್ ಆಯಿಲ್, ಸೊ ಅದನ್ನು ಕೂಡ ಮಾಡ್ತೀವಿ. ಸೊ ಈ ಘಟಕ ಏನಾಗುತ್ತೆ ಅಂದರೆ ಇದರಲ್ಲಿ ದಿನ ಬೆಳಗ್ಗೆ ಬಿಸಿಲು ಬಂದಾಗ 8 ಕಿಲೋವ್ಯಾಟ್ ಕರೆಂಟು ಅದರಿಂದ ಬಂದು ಒಳಗಡೆ ಬರುತ್ತೆ. ಜೊತೆಗೆ ಬಯೋಡೀಸೆಲ್ ಯೂನಿಟ್ ಇದೆ, ತೋರಿಸ್ತೀವಿ. ಇದರಿಂದ ಕರೆಂಟ್ ಬಂದ್ಬಿಟ್ಟು ಈ ಲೈನ್ ಇದಕ್ಕೆ ಬೇರೆ ಲೈನ್ ಎಳೆದಿದ್ದೀವಿ. ಸೊ ನಿಮ್ಗೆ ಗೊತ್ತಿರೋಂಗೆ ಚೆಸ್ಕಾಂ ಅವರು ಇದು ಲೈನ್ ಕೊಟ್ಟಿದ್ದಾರೆ, ಆದರೆ ಅವರು ನಾನಾ ಕಾರಣಗಳಿಂದ ಅವ್ರಿಗೆ ಯಾವುದು ಕರೆಂಟು ಹೋಗ್ತಾ ಇಲ್ಲ. ಸೊ ಅದಕ್ಕೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ನಮ್ಮ ಶ್ರೀಕಾಂತ್ ಹಾಡಿಗಳಲ್ಲಿ ಕೊಡೋಣ, ಇದರಿಂದ ಆಗುತ್ತೆ ಅಂತೇಳಿ ಕೊಟ್ಟಿದ್ದೀವಿ. ಸೊ ದಿಸ್ ಕಂಪ್ಲೀಟ್ಲಿ ರನ್ನಿಂಗ್ ಆನ್ ರಿನ್ಯೂಬಲ್ ಎನರ್ಜಿ, ಅಂದರೆ ಕಾರ್ಬನ್ ನ್ಯೂಟ್ರಲ್ ಟೆಕ್ನಾಲಜಿ ಅಂತೀವಿ. ಆಮೇಲೆ ಪರಿಸರ ಸ್ನೇಹಿ ನಮ್ಮ ಜೈವಿಕ ಇಂಧನ ಮಂಡಳಿದು ಅದೇನೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಏನಂತಂದ್ರೆ ನ್ಯಾಷನಲ್ ಬಯೋಫ್ಯೂಯಲ್ ಮಿಷನ್. ಸೊ ರಾಷ್ಟ್ರೀಯ ಮಟ್ಟದಲ್ಲಿ ಜೈವಿಕ ಇಂಧನ ಮಿಷನ್ ಮತ್ತೆ ನ್ಯಾಷನಲ್ ಸೋಲಾರ್ ಎನರ್ಜಿ ಮಿಷನ್ ಎರಡನ್ನೂ ಅನುಷ್ಠಾನ ಆಗ್ತಾ ಇದೆ ಇಲ್ಲಿ. ಸೊ ಸೋಲಾರ್ ಎನರ್ಜಿ ಮತ್ತು ಬಯೋಫ್ಯೂಯಲ್ ಮಿಷನ್ ಇಂದ